ಸಂಸತ್ನ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಘೋಷಣೆ ಇಂದೂ ಸಹ ಮುಂದುವರೆದಿದ್ದು ಕಲಾಪವನ್ನು ಹಲವು ಬಾರಿ ಮುಂದೂಡಲಾಯಿತು. ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ವಿರೋಧ ಪಕ್ಷದ ಸದಸ್ಯರು ಗದ್ದಲ ಉಂಟು ಮಾಡಿದಾಗ ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಸಭಾಧ್ಯಕ್ಷ ಓಂ ಬಿರ್ಲಾ ಮನವಿ ಮಾಡಿದರು. ಹಲವು ಮಹತ್ವದ ವಿಷಯಗಳು ಚರ್ಚೆಯಾಗಬೇಕಿದ್ದು ಸದಸ್ಯರು ತಮ್ಮ ಪ್ರಶ್ನೆಗೆ ಸರ್ಕಾರದಿಂದ ಉತ್ತರ ಬಯಸುತ್ತಾರೆ. ಆದರೆ ಕಲಾಪಕ್ಕೆ ಪ್ರತಿಪಕ್ಷಗಳು ನಿರಂತರ ಅಡ್ಡಿ ಉಂಟು ಮಾಡುವ ಮೂಲಕ ಸದಸ್ಯರ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ. ಇದು ಸದನದ ಘನತೆಗೆ ಶೋಭೆಯಲ್ಲ ಎಂದು ಸಭಾಧ್ಯಕ್ಷರು ಹೇಳಿದರು. ಪ್ರತಿ ಸದಸ್ಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಹಾಗೂ ಸಂವಾದ ನಡೆಸಲು ಅವಕಾಶವಿದೆ. ಆದರೆ ಕೋಲಾಹಲ ಉಂಟು ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳಿದರು. ಸದಸ್ಯರ ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. संसद चर्चा संवाद के लिए, आपके विचारों की अभिव्यक्ति के लिए आप आओ, विचार व्यक्त करो, प्रश्नकाल में महत्वपूर्ण प्रश्न पूछो. महत्वपूर्ण विभाग, रेल के, इलेक्ट्रॉनिक्स के कई विभागों के महत्वपूर्ण प्रश्न हैं. कई मान्य सदस्य मुझे सदन में आकर मिले हैं कि हमारे महत्वपूर्ण प्रश्न लगे हैं, हमें प्रश्न पूछने दिया जाए. और आप नियोजित तरीके से पोस्टरबाजी करके प्रदर्शन कर सदन की गरिमा को घटाना चाहते हैं. आप लोकतांत्रिक तरीके से चर्चा करें. सदन की कार्रवाई आज 2 बजे तक के लिए स्थगित की जाती है. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಸಚಿವರಾದ ಜಿತೇಂದ್ರ ಸಿಂಗ್, ವಿ ಸೋಮಣ್ಣ ಸೇರಿದಂತೆ ಹಲವರು ಸದನದ ಕಾರ್ಯವಾಹಿ ಹಾಗೂ ಅನುದಾನ ಬೇಡಿಕೆ ಕುರಿತ ಕಾಗದ ಪತ್ರ ಮಂಡಿಸಿದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ಯಾಂಕಿಂಗ್ ಪುಸ್ತಕ ಸಾಕ್ಷ್ಯ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯಡಿ ಬ್ಯಾಂಕ್ ಪುಸ್ತಕದ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ದಾಖಲೆಗಳನ್ನು ಕಾನೂನಾತ್ಮಕ ಸಾಕ್ಷ್ಯವಾಗಿ ಪರಿಗಣಿಸಲು ಅವಕಾಶವಿದೆ. ಇದಲ್ಲದೆ ಪ್ರಸಕ್ತ ಬ್ಯಾಂಕಿಂಗ್ ವ್ಯವಸ್ಥೆಯ ಕಾನೂನು ಚೌಕಟ್ಟನ್ನು ಆಧುನೀಕರಣಗೊಳಿಸಲು ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ. जो सदस्य इसके पक्ष में हैं, ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆಯೇ ಈ ಮಸೂದೆಗೆ ಧ್ವನಿ ಮತದ ಮೂಲಕ ಸದನ ಅಂಗೀಕಾರ ನೀಡಿತು. मेरे विचार में जावेद साहब निर्णय हाँ वालों के पक्ष में हुआ है, हाँ वालों के पक्ष पे हुआ है कि विधेयक पर विचार करने हेतु प्रस्ताव को स्वीकृत किया जाता है. ಬಳಿಕ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ವಿರೋಧ ಪಕ್ಷಗಳ ನಿರಂತರ ಗದ್ದಲದಿಂದಾಗಿ ಮಹತ್ವದ ಮಸೂದೆಗಳು ಯಾವುದೇ ಚರ್ಚೆ ಇಲ್ಲದೆ ಅಂಗೀಕಾರಗೊಳ್ಳುತ್ತಿದೆ. ಇದು ಸದನಕ್ಕೆ ಶೋಭೆಯಲ್ಲ. ಕಲಾಪ ಸಲಹಾ ಸಮಿತಿ ಕಾರ್ಯಪಟ್ಟಿ ಅನುಸಾರ ವಿಷಯ ಮಂಡಿಸುತ್ತಿದ್ದರೂ ಪ್ರತಿಪಕ್ಷಗಳು ಸತತವಾಗಿ ಅಡ್ಡಿಪಡಿಸುವ ಮೂಲಕ ಪ್ರಜಾತಂತ್ರದ ಅತ್ಯುನ್ನತ ಸಂಸ್ಥೆಯಾದ ಶಾಸನ ಸಭೆಗೆ ಅಗೌರವ ತೋರುತ್ತಿವೆ ಎಂದು ಟೀಕಿಸಿದರು. ಇದೇ ವೇಳೆ ಗದ್ದಲ ಹೆಚ್ಚಾದಾಗ ಪೀಠಾಸೀನ ಅಧಿಕಾರಿ ಜಗದಂಬಿಕಾ ಪಾಲ್ ಕಲಾಪವನ್ನು ನಾಳೆಗೆ ಮುಂದೂಡಿದರು. सभा की कार्रवाई कल गुरुवार दिनांक 6 अगस्त 2026 को प्रातः 11 बजे तक के लिए स्थगित की जाती है. धन्यवाद.